ಇದೇ ತಿಂಗಳ 26ಕ್ಕೆ ರೂಪಾಂತರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ರಾಜ್ ಬಿ ಶೆಟ್ಟಿ ಅವರು ನಟನೆಯನ್ನು ಮಾಡಿದ್ದಾರೆ. ಇವತ್ತು ನಮ್ಮೊಟ್ಟಿಗೆ ರಾಜ್ ಬಿ ಶೆಟ್ಟಿ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸಿನಿಮಾ ಯಾವ ರೀತಿ ಬಂದಿದೆ, ಎಲ್ಲೆಲ್ಲಿ ರಿಲೀಸ್ ಆಗ್ತಾ ಇದೆ, ಇನ್ನು ಕನ್ನಡ ಪ್ರೇಕ್ಷಕರು ಯಾವ ಕಾರಣಕ್ಕೆ ಸಿನಿಮಾ ನೋಡಬೇಕು ಅಂತ ರಾಜ್ ಬಿ ಶೆಟ್ಟಿ ನಮಗೆ ತಿಳಿಸ್ತಾ ಹೋಗ್ತಾರೆ. ಮೊದಲಿಗೆ ನಮಸ್ತೆ ಸರ್. ನಮಸ್ತೆ ಸರ್, ಯಾಕೆ ನೋಡ್ಬೇಕು ಸರ್ ರೂಪಾಂತರ ಸಿನಿಮಾನ? ಒಂದು ಒಳ್ಳೆ ಸಿನಿಮಾ ಅನ್ನೋ ಕಾರಣಕ್ಕೋಸ್ಕರ ನಾವು ಪ್ರೇಕ್ಷಕರಾಗಿದ್ದಾಗ, ಈಗಲೂ ಪ್ರೇಕ್ಷಕರೇ, ಬಟ್ ಬರೀ ಪ್ರೇಕ್ಷಕರಾಗಿದ್ದಾಗ ಯಾವಾಗಲೂ ಅನ್ಕೋತಾ ಇದ್ವಿ ಒಳ್ಳೆ ಸಿನಿಮಾ ಬರಬೇಕು ಕನ್ನಡದಲ್ಲಿ ಅಂತ. ಕೆಲವಾರು ಒಳ್ಳೆ ಸಿನಿಮಾಗಳನ್ನು ಮಾಡೋದಕ್ಕಾಗಿದೆ, ಕೆಲವಾರು ಒಳ್ಳೆ ಸಿನಿಮಾಗಳನ್ನು ಮಾಡೋ ಪ್ರಯತ್ನದಲ್ಲಿ ನಾವು ಸೋತಿದ್ದೀವಿ. ಬಟ್ ಈ ಸಿನಿಮಾ ನಿನ್ನೆ ಪ್ರೀಮಿಯರ್ ನೋಡಬೇಕಾದ್ರೆ ಜನಗಳಿಗೆ ತಟ್ಟಿದ ರೀತಿ ಇರ್ಬೋದು, ನಾವು ಕತೆ ಕೇಳಿದಾಗ ತಟ್ಟಿದ ರೀತಿ ಇರ್ಬೋದು, ಆ್ಯಂಡ್ ನಿನ್ನೆ ನೋಡಿದಾಗ ತಟ್ಟಿದ ರೀತಿ ಇರ್ಬೋದು. ಅದರಿಂದ ಒಂದು ಧೈರ್ಯದಿಂದ ಹೇಳ್ಬೋದು ಇದೊಂದು ಒಳ್ಳೆ ಸಿನಿಮಾ ಅಂತ. ಸೊ ಇದೊಂದು ಒಳ್ಳೆ ಸಿನಿಮಾ ಆದ ಕಾರಣದಿಂದಾಗಿ ಜನ ನೋಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರ್, ನಾವು ಟ್ರೈಲರನ್ನು ನೋಡಿದಾಗ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ, ಡ್ರಾಮ್ಯಾಟಿಕ್ ಆಗಿ ಅನಿಸುತ್ತೆ, ಕಲರಿಂಗ್ ತುಂಬ ಡಿಫ್ರೆಂಟ್ ಇದೆ. ಹಾಗಾಗಿ ಕನ್ನಡ ಆಡಿಯನ್ಸ್ ಇದನ್ನು ಒಪ್ತಾರೆ ಅಂತ ಅನಿಸುತ್ತೆ ಸರ್ ನಿಮಗೆ? ಡಿಫ್ರೆಂಟ್ ಅಂತ ಹೇಳಿದ್ರಲ್ವ, ಯಾವಾಗಲೂ ಸಿನಿಮಾ ಸೋಲೋದಕ್ಕೆ ದೊಡ್ಡ ಕಾರಣನೇ ಡಿಫ್ರೆಂಟ್ ಅಂತ ಅನ್ನೋ ಅಲ್ಲ, ಎಲ್ಲೋ ಒಂದು ಕಡೆ ಯೂಶುವಲ್ ಅಂತ, ಇಲ್ಲ ಕೆಲವು ಕಡೆ ಏನಂದರೆ ಡಿಫ್ರೆಂಟ್ ಆಗಿದೆ ಬಟ್ ಅದರ ಇಂಪ್ಯಾಕ್ಟ್ ಅಷ್ಟು ಯುನೀಕ್ ಆಗಿಲ್ಲ ಅಂತ. ಬಟ್ ಇದು ಸಿನಿಮಾ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಅದರ ಜೊತೆಗೆ ಅದರ ಕಾಡುವ ರೀತಿ ತುಂಬ ಯೂನಿಕ್ ಆಗಿದೆ. ಸೊ ಆ ಎರಡು ಕಾರಣಗಳಿಂದ ಸಿನಿಮಾ ನೋಡ್ತಾರೆ ಅಂತ ನಂಬಿಕೆ. ಅಂದರೆ ಸಿನಿಮಾ ಮಾಡಬೇಕಾದ್ರೆ ನಾವು ಅದನ್ನೇ ಯೋಚನೆ ಮಾಡೋದು, ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ನೋಡ್ತಾರೆ ಅನ್ನೋ ನಂಬಿಕೆಯಿಂದ ಮಾಡೋದು. ಸೊ ನಾವು ಡಿಫ್ರೆಂಟ್ ಮಾಡಬಾರ್ದು ಅಂತ ಸಿನಿಮಾ ಮಾಡೋಕ್ಕಾಗಲ್ಲ, ಅಥವಾ ನಾವು ಯೂಶ್ವಲೇ ಮಾಡಬೇಕು ಅಂತಲೂ ಸಿನಿಮಾ ಮಾಡೋಕ್ಕಾಗಲ್ಲ. ಒಳ್ಳೆ ಕಥೆನ ಹೇಳಬೇಕು ಅಂತ, ಆ ಒಳ್ಳೆ ಕಥೆನ ಹೇಳಬೇಕಾದ್ರೆ ಕೆಲವು ಕಥೆಗಳು ಡಿಫ್ರೆಂಟಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ತನಕ ಅದನ್ನು ಒಪ್ಕೊಂಡಿದ್ದಾರೆ. ಒಂದು ಮೊಟ್ಟೆ ಕಥೆ ಮಾಡಬೇಕಾದ್ರೆ ಆ ಥರದ ಪಾತ್ರವನ್ನು, ಆ ಥರದ ಹೀರೋನ ಯಾರೂ ಒಪ್ಕೊಂಡಿರಲಿಲ್ಲ, ಡಿಫ್ರೆಂಟಾಗೇ ಇತ್ತು. ಅದೇ ಕಾರಣಕ್ಕೆ ಒಪ್ಕೊಂಡಿದ್ದದು. ಬಟ್ ಯಾರೋ ಒಬ್ಬ ಚೆನ್ನಾಗಿರೋ ಹೀರೋನ ಹೆಡ್ ಶೇವ್ ಮಾಡಿ ಸಿನಿಮಾ ಮಾಡಿದರೆ ಮೇ ಬಿ ಒಪ್ಕೋದಿರಲಿಲ್ಲ ಅನಿಸುತ್ತೆ, ತುಂಬ ಆಡಾಗಿ ಕಾಣಿಸ್ತಿತ್ತು ಅವರಿಗೆ. ಸೊ ಇಲ್ಲಿ ತನಕ ಒಪ್ಕೊಂಡಿದ್ದಾರೆ, ಮುಂದೆನೂ ಒಪ್ಕೋತಾರೆ ಅನ್ನೋ ನಂಬಿಕೆ. ಸರ್, ನಿಮ್ಮ ಪಾತ್ರ ಯಾವ ರೀತಿ ಟ್ರಾವೆಲ್ ಆಗುತ್ತೆ ಸರ್ ಪೂರಾ ಸಿನಿಮಾ ಪೂರ್ತಿ, ಮತ್ತು ಯಾವ ಜಾನರ್ ಸಿನಿಮಾ ಸರ್ ಇದು? ಇದು ನನ್ನೊಬ್ಬನ ಸಿನಿಮಾ ಅಲ್ಲ, ನಾನು ಬರೀ ನಟ ಆದರೂ ಕೂಡ ನನ್ನಷ್ಟೇ ಇಂಪಾರ್ಟೆಂಟ್ ಪಾತ್ರ ಒಂದು 4-5 ಪಾತ್ರಗಳಿದೆ. ಹಾಗಾಗಿ ನಾನು ಇಡೀ ಸಿನಿಮಾದಲ್ಲಿ ಆವರಿಸ್ಕೊಳ್ತೀನಿ ಅಂತ ಹೇಳೋಕ್ಕಾಗಲ್ಲ, ಬಟ್ ತುಂಬ ಇಂಪಾರ್ಟೆಂಟ್ ಪಾತ್ರ. ಜೊತೆಗೆ ಇದರಲ್ಲಿ ನಾನೊಬ್ಬ ಡೈಲಾಗ್ ರೈಟರ್ ಆಗಿ, ಜೊತೆಗೆ ಅಡಿಷ್ನಲ್ ಸ್ಕ್ರೀನ್ ಪ್ಲೇ ರೈಟರಾಗಿ ಕೆಲಸ ಮಾಡಿದ್ದೀನಿ. ಇದು ಖಂಡಿತ ನಮ್ಮ ಸಿನಿಮಾ. ಆ್ಯಂಡ್ ನಾನೊಬ್ಬ ಬೆಂಗಳೂರಿನ ಒಬ್ಬ ರೌಡಿ ಈ ಸಿನಿಮಾದಲ್ಲಿ. ಸೊ ಸಣ್ಣ ಪುಟ್ಟ ತೊಂದರೆ ತಾಪತ್ರೆಗಳನ್ನು ಮಾಡ್ಕೊಂಡಿರ್ತಾನೆ. ಆ್ಯಂಡ್ ಅವ್ನು ಮಾಡಿದಂತಹ ಯಾವುದೇ ಒಂದು ದೊಡ್ಡ ತಪ್ಪು ಅವನು ಮುಂದ್ಗಡೆ ನಿಂತ್ಕೋಬೇಕು, ಅಲ್ಲಿಂದ ಅವ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋವಂಥ ಸಂದರ್ಭದಲ್ಲಿ ಅವನು ಬದಲಾಗ್ತಾನೆ, ರೂಪಾಂತರವಾಗ್ತಾನೆ, ಏನಾಗ್ತಾನೆ ಅನ್ನೋದು ನನ್ನ ಕಥೆ ಆಗಿರುತ್ತೆ. ಸರ್, ಇತ್ತೀಚೆಗೆ ರಿಲೀಸ್ ಆದಂಥ ಎಲ್ಲ ಸಿನಿಮಾಗಳ ಟೀಮ್ ಆಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬೋದು, ನಮ್ಮ ಸಿನಿಮಾಗೆ ಜನ ಬರ್ತಾ ಇಲ್ಲ, ಪ್ರೇಕ್ಷಕರು ಬರ್ತಾ ಇಲ್ಲ, ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ಕಂಟೆಂಟ್ ಇದೆ, ಆದರೂ ಕೂಡ ಬರ್ತಾ ಇಲ್ಲ, ಏನು ಮಾಡೋದು, ನಾವು ಇನ್ಮೇಲೆ ಕನ್ನಡ ಸಿನಿಮಾನೇ ಮಾಡಲ್ಲ ಅಂತ ಹೇಳಿದಂಥ ಡೈರೆಕ್ಟರ್ಗಳನ್ನು ನಾವು ಮೊನ್ನೆ ಅಷ್ಟೇ ನೋಡಿದ್ದೀವಿ ಮಾಧ್ಯಮಗೋಷ್ಠಿಗಳಲ್ಲಿ. ಇಂಥ ಸಮಯದಲ್ಲಿ ರಿಲೀಸ್ ಮಾಡೋವಂಥ ಧೈರ್ಯ ಹೇಗೆ ಬಂತು ಸರ್? ಧೈರ್ಯ ಅಲ್ಲ, ಸಿನಿಮಾ ಮಾಡಿದ್ಮೇಲೆ ರಿಲೀಸ್ ಮಾಡಲೇಬೇಕು, ಅದರಲ್ಲಿ ಧೈರ್ಯದ ಪ್ರಶ್ನೆ ಏನೂ ಇಲ್ಲ. ಜೊತೆಗೆ ನಾವು ಬರೀ ಆಡಿಯನ್ಸ್ನ ಬ್ಲೇಮ್ ಮಾಡ್ತಾ ಕೂತ್ರೆ ಸಾಲಲ್ಲ. ಅಂದರೆ ಆಡಿಯನ್ಸ್ ನೋಡ್ತಿಲ್ಲ ಅಂತ. ಕೆಲವು ಒಳ್ಳೊಳ್ಳೆ ಸಿನಿಮಾಗಳು ಸೋತಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆಗ ನಾವೇನು ಮಾಡಬೇಕಂದ್ರೆ ಇನ್ನೂ ಒಳ್ಳೆ ಸಿನಿಮಾಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡಬೇಕು. ಇಲ್ಲಾಂದರೆ ತುಂಬ ಒಳ್ಳೆ ಸಿನಿಮಾ, ಅಂದರೆ ತುಂಬ ನಂಬರ್ಸಲ್ಲಿ, ಅಂದರೆ ಒಂದು ವರ್ಷಕ್ಕೆ ಒಂದು 10 ಒಳ್ಳೆ ಸಿನಿಮಾಗಳನ್ನು ಕೊಡುವಂತಹ ಪ್ರಯತ್ನ ಮಾಡಬೇಕು. ಒಂದು 4 ಸಿನಿಮಾ ಸೋಲ್ಬೋದು, ಬಟ್ 6 ಸಿನಿಮಾ ಸೋಲ್ಸಲ್ಲ ಅವರು. ಸೊ ಆ ಪ್ರಯತ್ನದಲ್ಲಿ ಇದ್ದೀವಿ ನಾವು. ಸೊ ಜನಗಳನ್ನ ಬರೀ ಅವ್ರು ನೋಡಲ್ಲ ಅಂದರೆ ಅದಕ್ಕೆ ಕಾರಣ ಇದೆ. ನಾವು ಹಲವಾರು ವರ್ಷ ಒಳ್ಳೆ ಸಿನಿಮಾಗಳನ್ನು ಕೊಡದೇ ಇರ್ಬೋದು, ಅಥವಾ ನಾವು ವರ್ಷದಲ್ಲಿ ಕೊಡುವಂಥ ಸಿನಿಮಾಗಳ ಸಂಖ್ಯೆಯಲ್ಲಿ ಅವ್ರಿಗೆ ಬೇಕಾದಂಥ ಸಿನಿಮಾಗಳನ್ನು ನೋಡದೇ ಇರ್ಬೋದು. ಅದನ್ನು ಬಿಟ್ಟು ಸಿನಿಮಾಗಳನ್ನೇ ನೋಡ್ತಿಲ್ಲ ಅಂತೇನಿಲ್ಲ, ಸಿನಿಮಾಗಳನ್ನ ನೋಡ್ತಿದ್ದಾರೆ, ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. ಅವ್ರು ಚೆನ್ನಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಬಿಟ್ಟರೆ ಅವ್ರು ಯಾರು ಹತ್ತಿರದವರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಸೊ ನಾವು ಹತ್ತಿರದವರು ಹೌದು, ನಾವು ಒಳ್ಳೆ ಸಿನಿಮಾಗಳನ್ನು ಮಾಡಿದಾಗ ನೋಡುವಂಥ ಚಾನ್ಸ್ ಜಾಸ್ತಿ ಇದೆ. ಅಫ್ಕೋರ್ಸ್ ನಾವು ಡಿಸಪಾಯಿಂಟ್ ಮಾಡಿದ ಕಾರಣದಿಂದಾಗಿ ಕೆಲವು ಸಲ ನಾವು ಅನುಭವಿಸ್ಬೇಕಾಗುತ್ತೆ, ಆ್ಯಂಡ್ ನಾವು ಅನುಭವಿಸಿದ್ದೀವಿ ಕೂಡ. ಬಟ್ ಅದಕ್ಕೆ ಬ್ಲೇಮ್ ಮಾಡೋಕ್ಕಾಗಲ್ಲ ಆಡಿಯನ್ಸ್ನ ಅಂತ ಅನಿಸುತ್ತೆ. ಕಾಂತಾರ ಬಗ್ಗೆ ಕೇಳೋದಾದ್ರೆ ಸರ್, ಕಾಂತಾರದಲ್ಲಿ ನೀವು ಕೋಲಾಪಾಟ್ನ ಕೊರಿಯೋಗ್ರಾಫ್ ಮಾಡಿದ್ರಿ, ಅದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು, ನಿಮಗೂ ಒಂದು ರೀತಿ ಸಕ್ಸಸ್ನ ತಂದುಕೊಟ್ಟಿತ್ತು. ಕಾಂತಾರ ಪ್ರೀಕ್ವೆಲ್ ಬರ್ತಾ ಇದೆ, ಈಗ ಶೂಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಏನಾದರೂ ನಿಮ್ಮ ಕಾಂಟ್ರಿಬ್ಯೂಷನ್ ಏನಾದ್ರು ಇದೆಯಾ ಸರ್? ಇಲ್ಲ, ಸದ್ಯಕ್ಕೇನೂ ಇಲ್ಲ. ಯಾಕಂದರೆ ನಾನು ಬೇರೆ ಚಟುವಟಿಕೆಗಳು ತುಂಬ ತೊಡಗಿಕೊಂಡ ಕಾರಣದಿಂದಾಗಿ ನಾನು ಯಾವುದೇ ರೀತಿಯಲ್ಲಿ ಇನ್ವಾಲ್ವ್ ಆಗೋಕ್ಕಾಗ್ತಾ ಇಲ್ಲ. ಬಟ್ ಅದು ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಅದರ ಸೆಟ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೂ ಕೇಳ್ಪಟ್ಟಿದ್ದೀನಿ. ಸೊ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ ಆ ಟೈಮ್ಗೆ. ಓಕೆ ಸರ್, ಕೊನೆಯದಾಗಿ ಕನ್ನಡ ಪ್ರೇಕ್ಷಕರಿಗೆ ನಿಮ್ಮ ರೂಪಾಂತರ ಸಿನಿಮಾ ಬಗ್ಗೆ ಏನಾದರೂ ಹೇಳೋದಾದರೆ ಹೇಳ್ಬೋದು ಸರ್? ಹೇಳೋದಕ್ಕಿರೋದು ಇಷ್ಟೇ, ಅಂದರೆ ಯಾವಾಗಿನ ಥರನೇ ಒಂದು ಒಳ್ಳೆಯ ಸಿನಿಮಾ ಹಿಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ಆ್ಯಂಡ್ ಇದನ್ನು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆ ಸಿನಿಮಾ ಮಾಡುವಂಥ ಪ್ರಯತ್ನ ಪಟ್ಟಿದ್ದೀವಿ ಅಂತ ಹೇಳ್ಬೋದು. ಆ್ಯಂಡ್ ಟ್ರೈಲರ್ ನೋಡಿದರೆ, ಜೊತೆಗೆ ಈಗಾಗಲೇ ಆಲ್ರೆಡಿ ನೋಡಿದಂತಹ ಆಡಿಯನ್ಸ್ಗಳ ರೆಸ್ಪಾನ್ಸ್ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ದೀನಿ.
ಅದೆಲ್ಲ ನೋಡಿ ನಂಬಿಕೆ ಬಂದರೆ ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಇದಿಷ್ಟು ರಾಜ್ ಬಿ ಶೆಟ್ಟಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಸುಬ್ರಹ್ಮಣ್ಯ, ನಮ್ಮ ಟಿವಿ, ಮೈಸೂರು.